ಹರಿಹರ ಗುತ್ತೂರು ಗ್ರಾಮಕ್ಕೆ ಶಾಶ್ವತ ರುದ್ರಭೂಮಿ ಕಲ್ಪಿಸಿ ಪ್ರತಿಭಟನೆ. ಹರಿಹರ ದಲಿತರಿಗೆ ಸ್ಮಶಾನ ಇಲ್ಲದ ಗ್ರಾಮವೆಂದೇ ಖ್ಯಾತಿ ಪಡೆದಿರುವ ತಾಲೂಕಿನ ಗುತ್ತೂರು ಗ್ರಾಮದ ದಲಿತ ಸಮುದಾಯದವರು ಗುರುವಾರ ನಗರದ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ನಗರದ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಸೇರಿದ ದಲಿತ ಸಮುದಾಯದ ಜನರೆಲ್ಲ ಹಲ್ಗೆಗಳನ್ನು ಬಾರಿಸುತ್ತಾ ಹೊಸಪೇಟೆ ಶಿವಮೊಗ್ಗ ರಾಜ್ಯ ಹೆದ್ದಾರಿ ಮೂಲಕ ಹರಪನಹಳ್ಳಿ ಸರ್ಕಲ್ಗೆ ಬಂದು ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ದೇಶ ಸ್ವಾತಂತ್ರ್ಯಗೊಂಡು 70 ವರ್ಷ ಗತಿಸಿದರೂ ಸ್ಮಶಾನ ಇಲ್ಲದ ಗ್ರಾಮ ಗುತ್ತೂರು ಗ್ರಾಮಕ್ಕೆ ಶಾಶ್ವತ ಸ್ಮಶಾನ ನೀಡಬೇಕೆಂದು ಆಗ್ರಹಿಸಿದರು. ನಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಗುರುಬಸವರಾಜ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಗುತ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಜ್ಜಪ್ಪ ಡಿಕೆಜಿ ಮಾತನಾಡಿ, ಗುತ್ತೂರು ಗ್ರಾಮದಲ್ಲಿ ದಲಿತರಿಗಾಗಿ ಸ್ಮಶಾನ ರುದ್ರಭೂಮಿ ಇಲ್ಲದಿರುವ ಕಾರಣ ಸುಮಾರು 70 ವರ್ಷಗಳಿಂದ ತುಂಗಭದ್ರಾ ನದಿಯ ದಡದಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬಂದಿರುತ್ತಾರೆ. ಮಳೆಗಾಲದಲ್ಲಿ ಶವ ಸಂಸ್ಕಾರಕ್ಕೆ ತುಂಬ ತೊಂದರೆ ಉಂಟಾಗುತ್ತಿದೆ. ದಲಿತ ಸಮುದಾಯದವರು ಸತ್ತರೆ ಶವವನ್ನು ಹೊತ್ತು ಸಾಗಲು ಸರಿಯಾದ ರಸ್ತೆ ಇಲ್ಲದಿರುವ ಕಾರಣ ರೈತರ ಹೊಲಗದ್ದೆಗಳಲ್ಲಿ ಹಾದು ಹೋಗಿ ಶವವನ್ನು ಉಳುವುದು ದಲಿತರ ಗೋಳಿನ ಕಥೆಯಾಗಿದೆ. ಇನ್ನು ಮಳೆಗಾಲ ಬಂದಂತೆ ಸಾಕು, ಜೀವ ಕೈಯಲ್ಲಿ ಹಿಡಿದುಕೊಂಡು ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಅಂತ್ಯಕ್ರಿಯೆಗೆ ತೆರಳುವ ದುಷ್ಟವಂತೂ ಕರುಳು ಕಿತ್ತು ಬರುವಂತಿರುತ್ತದೆ. ಈ ಕುರಿತು ಈಗಾಗಲೇ ಎಷ್ಟೋ ಬಾರಿ ಮನವಿ ಮಾಡಿಕೊಂಡರೂ ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ನಮಗೆ ಸಹಕರಿಸಿಲ್ಲವೆಂದು ದಲಿತರ ನೋವಿನ ಮಾತಾಗಿದೆ. ಎಷ್ಟೋ ಬಾರಿ ಶವ ಸಂಸ್ಕಾರಕ್ಕೆ ಬಂದ ಜನರು ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಘಟನೆಗಳು ನಡೆದಿವೆ. ತುಂಗಭದ್ರಾ ನದಿ ನೀರು ಹೆಚ್ಚಾದರೆ ಸಾಕು, ಶವವನ್ನು ನೀರಿನಲ್ಲಿ ಹೊತ್ತು ಸಾಗಿ ಅಂತ್ಯ ಸಂಸ್ಕಾರ ಮಾಡುವಾಗ ಕಣ್ಣೀರು ಹಾಕುತ್ತಾ ದುಃಖದಲ್ಲಿಯೇ ಶವದ ಜೊತೆ ನೀರು ಪಾಲು ಆಗುವಂತೆಂಬ ಭಯ ಆತಂಕದ ನಡುವೆ ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ದೇವೆ. ನಾವು ಬಡವರು, ಶವ ಅಂತ್ಯ ಸಂಸ್ಕಾರ ಮಾಡಲು ಜಮೀನು ಇರುವುದಿಲ್ಲ. ಮಾನ್ಯ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳು ಗುತ್ತೂರಿನ ದಲಿತರಿಗೆ ರುದ್ರಭೂಮಿಯನ್ನು ಮಂಜೂರು ಮಾಡಬೇಕೆಂದು ಕ್ರಮಕ್ಕೆ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದರು. ವರದಿ ಶೇಖ್ ಅಲ್ತಾಫ್, ವಿಜಯ ಪ್ರವಾಸ್ ನ್ಯೂಸ್ ಕನ್ನಡ, ಹರಿಹರ. ಸತತವಾಗಿ 8 ರಾಜ್ಯಗಳ ಪ್ರತಿ ಮಾನವ ಸಮಾಜ ಭಾಳ ಹೋರಾಟ ಮಾಡಿದ್ದಾರೆ. ದೇಶವ್ಯಾಪ್ತಿಯೂ ಈ ಸಮಸ್ಯೆಗಳನ್ನು ಮಾಡಿದ್ದಾರೆ. 7 ಜನ ನ್ಯಾಯಾಧೀಶರ ವಿಚಾರಣೆಯ ಪೀಠದಲ್ಲಿ 6 ಜನ ನ್ಯಾಯಾಧೀಶರು ಈ ಎಸ್ಸಿ ಮತ್ತು ಎಸ್ಟಿ ಸಮುದಾಯದಲ್ಲಿ ಶೋಷಣೆ ಒಳಗಾಗ್ತಕ್ಕಂಥ ನ್ಯಾಯ ಉಪನ್ಯಾಸಗಳು ಕೂಡ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಮಾತುಕತೆ ಮಾಡಬಹುದು. 7 ಜನ ನ್ಯಾಯಾಧೀಶರು 6 ಆಧಾರದಲ್ಲಿ ಒಳಮೀಸಲಾತಿಯ ಪರವಾಗಿ ಅಥವಾ ಇತರೆ ಉದ್ಯೋಗಕ್ಕೆ ವರ್ಗೀಕರಣ ಮಾಡಬಹುದು ಅಂತ ಹೇಳಿ ಆದೇಶ ಕೊಟ್ಟಿದೆ. ಇದು ನಿಜವಾದ ಮಾನವ ಸಮುದಾಯಕ್ಕೆ ಒಂದು ಹಬ್ಬದ ದಿನ, ಮಹಾಪರ್ವ ದಿನ. ನಮ್ಮ ಈ ಒಂದು ಹೋರಾಟಕ್ಕೆ ಸತತವಾಗಿ 3 ದಶಕದಿಂದ ಹೋರಾಟ ಮಾಡಿಕೊಂಡಂಥ ನಮ್ಮ ಸಮಾಜದ ಮುಖಂಡರುಗಳಿಗೆ ಈ ಮೂಲಕ ಸಮಾಜಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ತೀರ್ಪನ್ನಿತ್ತ ನ್ಯಾಯಮೂರ್ತಿಗಳಿಗೆ ನಮ್ಮ ಸಮಾಜದ ಪರವಾಗಿ ಅಭಿನಂದನೆಗಳು ಮತ್ತು ನ್ಯಾಯಾಧೀಶರು ಅವರು ನಾವು 4 ಪುಸ್ತಕ
ವಿಡಿಯೋ ಬರೋದು ಹಂಗೆ ಸ್ಟ್ರೈಟೇ ಅದು ಸ್ಟೇಟ್ ಬರಲ್ಲ ಅದು ವಿಡಿಯೋ ಮಾಡೋದಲ್ಲಿ ನಿನ್ಗೆ ಹೆಡ್ಲೈನ್ ಬರಲ್ಲ ನಿನಗೆ ಎಲ್ಲ ನೋಡಿ ಬರಲ್ಲ ಯಾಕಂದರೆ ಇಲ್ಲಿ ಇವು ಬರೋದಿಲ್ಲ ಹೆಡ್ಲೈನ್ ಬರೋದೇ ಬೇಡ